ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಮಲಲಾರದೆ ಪುರದ ಜನರೆಲ್ಲ ಅಳುತ್ತ ಸಾಗಿ ರಾಮನ ಪಾದಕ್ಕೆ ರಾಮನು ಅವರನ್ನು ಮೆಲ್ಲನೆ ಮೇಲೆತ್ತಿ ಬೀದಪ್ಪಿ ಪುರಜನರೇ ಶಾಂತರಾಗಿ ಪಿತೃವಾಕ್ಯವನ್ನು ಪಾಲಿಸುವುದು ನಮ್ಮಗಳ ಆದ್ಯ ಕರ್ತವ್ಯ. 14 ವರ್ಷಗಳ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಪುನಃ ನಾನು ಮರಳಿ ಬರುತ್ತೇವೆ ಎಂದು ಅಭಯದಲ್ಲಿದ್ದೆ. ರಾಮಚಂದ್ರ ನಮ್ಮನ್ನು ಬಿಟ್ಟು ಕಾಡಿಗೆ ಹೊರಟಿಯೇನಪ್ಪ. ರಾಮಪ್ಪ ನಿನ್ನ ದರ್ಶನ ಮಾಡಿಸಪ್ಪ. ಎಂದು ತನ್ನ ಒಡಲಿನ ನೋವನ್ನು ಹೇಳಿಕೊಂಡ ಆ ಕುರುಡನನ್ನು ಸಂತೈಸಿದ ದಾಶರಥಿ. ಮಾರಿಯ ಶಾಪ ತಪ್ಪಿಹುದು ಎಂದೆನು ಮಾರಿಯ ಶಾಪ ತಪ್ಪಿಹುದು ಎಂದೆನು ಅಳಲ ತೋರು ಕಲಿಹರು ನೀರಮಾತೆಯು ಬೇಡಿ ಪಡೆದಿನ ನಿನ್ನ ಕಳುಹಲ ತಾಯಿಯ ಅಸ್ವಸ್ಥತೆಯನ್ನು ಸುಧಾರಿಸುತ್ತ ಅಮ್ಮ 14 ವರ್ಷಗಳ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಮರಳಿ ಬರುತ್ತೇನೆ ಎಂದು ಅಭಯವನ್ನಿಟ್ಟು ತಟ್ಟನೆ ತನ್ನೆರಡು ತೋಳುಗಳಿಂದ ತಾಯಿಯನ್ನು ಮೇಲೆತ್ತಿ ಸಾಗಿದನು ಗಂಗಾ ನದಿಯೆಡೆಗೆ ಶ್ರೀರಾಮಚಂದ್ರ. ಸಾಗಿದನು ಗಂಗಾ ನದಿಯೆಡೆಗೆ ಶ್ರೀರಾಮಚಂದ್ರ. ನಡೆದುನು ಶ್ರೀರಾಮಚಂದ್ರ.
ಇದೆ